आज रात 12 बजे से पूरे देश में, ध्यान से सुनिए, पूरे देश में आज रात 12 बजे से संपूर्ण देश में संपूर्ण लॉकडाउन होने जा रहा है। ಇಡೀ ಕಂಟ್ರಿ ಲಾಕ್ಡೌನಲ್ಲಿತ್ತು. ನನಗೂ ವರ್ಕ್ ಫ್ರಮ್ ಹೋಮ್ ನಡೀತಾ ಇತ್ತು. ಮನೇಲಿ ಕೂತ್ಕೊಂಡು ತುಂಬಾ ಟೈಮ್ ಇತ್ತು. ಬೆಳಗ್ಗೆ ಎದ್ದೇಳೋದು, ತಿನ್ನೋದು, ಲ್ಯಾಪ್ಟಾಪ್ ಮುಂದೆ ಕೂತ್ಕೊಳ್ಳೋದು, ಕೆಲಸ ಮಾಡೋದು, ಈವ್ನಿಂಗ್ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡೋದು. ಬರೀ ಇದೇ ಆಗಿತ್ತು ನಮ್ಮ ಜೀವನ. ಡಾಕ್ಟರ್ ಬ್ರೋ, ಫ್ಲೈಯಿಂಗ್ ಪಾಸ್ಪೋರ್ಟ್, ಕಲಾ ಮಾಧ್ಯಮ, ಟೆಕ್ ಇನ್ ಕನ್ನಡ ಅಂತ ಡೈಲಿ ಇವ್ರ ವೀಡಿಯೋಸ್ ನೋಡೋದು. ಇವ್ರ ವೀಡಿಯೋಸ್ ನೋಡಿ 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 ನನ್ನ ಮೈಂಡ್ಗೂ ಒಂದು ಥಾಟ್ ಬಂತು, ನಾನು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬಾರ್ದು ಅಂತ. ಬಟ್ ನಾಲೆಜ್ ನನಗಿದ್ದಿದ್ದು 0%. ಸ್ಕಿಲ್ ಸ್ವಲ್ಪ ಇದೆ ಅಂದ್ಕೊಂಡಿದ್ದೆ, ಬಟ್ ಅದೂ ಆಮೇಲೆ ಗೊತ್ತಾಯಿತು 0%. ನಾಲೆಜ್ ಆ್ಯಂಡ್ ಸ್ಕಿಲ್ ಇಲ್ಲ ಅಂದರೆ ಕಾನ್ಫಿಡೆಂಟು 0%. ಮೇ 2020ನಲ್ಲಿ ಕೊನೆಗೂ ನನ್ನ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿದೆ. ತುಂಬಾ ಕಷ್ಟಪಟ್ಟು ನನ್ನ ಆ್ಯಕ್ಚುಯಲ್ ಫಸ್ಟ್ ವೀಡಿಯೋ ಒಂದು ಸ್ಮಾರ್ಟ್ ಫೋನಲ್ಲಿ ರೆಕಾರ್ಡ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದೆ. ದಟ್ ವಾಸ್ ಮೈ ಆ್ಯಕ್ಚುಯಲ್ ಫಸ್ಟ್ ವೀಡಿಯೋ. ತುಂಬಾ ವ್ಯೂಸ್ ಬಂತು ಆವಾಗ. ನನ್ನ ವೀಡಿಯೋಸ್ಗೆಲ್ಲ ಬೇರೆ ಫೇಮಸ್ ಯೂಟ್ಯೂಬರ್ಸ್ ಇರ್ತಾರಲ್ಲ, ಅವ್ರ ವೀಡಿಯೋಸ್ಗೆಲ್ಲ ತುಂಬಾ ವ್ಯೂಸ್ ಬರ್ತಾಯಿತ್ತು. ನಾನು ಹಾಕಿದ ವೀಡಿಯೋಗೆ ಬಂತು ವ್ಯೂಸು, ನಾನೇ ಅದರಲ್ಲಿ ಅರ್ಧ ನೋಡಿದ್ದೆ. ಆದರೂ ಏನೂ ಬೇಜಾರಾಗಿಲ್ಲ, ಯಾಕಂದರೆ ನನಗೆ ಬೇಕಾಗಿತ್ತು ಆವಾಗ ಎಕ್ಸ್ಪೀರಿಯನ್ಸ್, ಸ್ಕಿಲ್ ಆ್ಯಂಡ್ ಕಾನ್ಫಿಡೆನ್ಸ್. ಎಷ್ಟೇ ಟೈಮ್ ಆದರೂ ಪರವಾಗಿಲ್ಲ, ಫುಲ್ ಕಲಿಬೇಕು ಅಂತ ಸ್ಟಾರ್ಟ್ ಮಾಡಿದೆ. ವೀಡಿಯೋ ಎಡಿಟಿಂಗು, ಲೈಟಿಂಗು, ಸ್ಟೋರಿ ಟೆಲ್ಲಿಂಗು ಅಂತ ತುಂಬಾ ಕಲಿತೆ. ಇನ್ನೂ ಕಲಿತಾ ಇದ್ದೀನಿ. 4 ವರ್ಷ ಈ ಚಾನಲಲ್ಲಿ ಎಲ್ಲ ಥರ ಎಕ್ಸ್ಪೆರಿಮೆಂಟ್ ಮಾಡಿದೆ, ಜಸ್ಟ್ ಟು ಲರ್ನ್ ಆ್ಯಂಡ್ ಗೇನ್ ಎಕ್ಸ್ಪೀರಿಯನ್ಸ್. ಸುಮಾರು 300+ ವೀಡಿಯೋಸ್ ಮಾಡಿದೆ. ಎಲ್ಲ ಥರ ವೀಡಿಯೋಸ್ ಮಾಡಿದೆ, ವಿತ್ ಫೇಸ್ ವೀಡಿಯೋಸ್, ವಿತೌಟ್ ಫೇಸ್ ವೀಡಿಯೋಸ್, ವೈಟ್ ಬೋರ್ಡ್ ಆ್ಯನಿಮೇಷನ್, ಕನ್ನಡ, ಇಂಗ್ಲೀಷ್ ಅಂತ ಎಲ್ಲ ಥರ ಎಕ್ಸ್ಪೆರಿಮೆಂಟ್ ಮಾಡಿದೆ. ಹಾಯ್, ನಾನು ಶಯೋಗ್. ಇದು ನನ್ನ ಫಸ್ಟ್ ವೀಡಿಯೋ ಈ ಚಾನಲ್ನಲ್ಲಿ. ನಾನು 4 ವರ್ಷದ ಎಕ್ಸ್ಪೆರಿಮೆಂಟ್ ಎಲ್ಲ ಇವಾಗ ಈ ಚಾನಲ್ನಲ್ಲಿ ಇಂಪ್ಲಿಮೆಂಟ್ ಮಾಡ್ತೀನಿ. ಈ ಚಾನಲಲ್ಲಿ ಟ್ರಾವೆಲ್ ಆ್ಯಂಡ್ ಸ್ಟೋರಿ ಟೆಲ್ಲಿಂಗ್ ಟೈಪ್ ವೀಡಿಯೋಸ್ ಇನ್ಮೇಲೆ ಬರುತ್ತೆ. ಎಲ್ಲರಿಗೂ ಈ ಕಂಟೆಂಟ್ ಇಷ್ಟ ಆಗೋ ಥರ ಮಾಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಎಫರ್ಟ್ಸ್ ಮಾತ್ರ 100% ಇರುತ್ತೆ. ಹೋಪ್ ನಿಮ್ಮ ಸಪೋರ್ಟ್ ನನಗೆ ಈ ಜರ್ನಿನಲ್ಲಿ ಇನ್ನು ಮುಂದೆ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ.